ನಮಸ್ಕಾರ, ಸೋನಿ9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಹಳೆಂಬೂರಿನಲ್ಲಿ ಸಡಗರ ಸಂಭ್ರಮದಿಂದ ಶರಣ ವೀರಭದ್ರಪ್ಪನವರ 79ನೇ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಬೀದರ್ ನಗರದ ಸಚಿವರ ಕಾರ್ಯಾಲಯ ಎದುರುಗಡೆ ಸಂಯುಕ್ತ ಕಿಸಾನ್ ಮೋರ್ಚಾ ವತಿಯಿಂದ ಮಾತು ತಪ್ಪಿದ ಸರ್ಕಾರ, ಕೊಟ್ಟ ಮಾತು ನಿಭಾಯಿಸದ ಜಿಲ್ಲಾಡಳಿತ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಪತ್ರಕರ್ತರ ರಾಜ್ಯ ಸಮ್ಮೇಳನ ಪ್ರಚಾರಾರ್ಥವಾಗಿ ಬೈಕ್ ರ್ಯಾಲಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಆಗಸದಲ್ಲಿ ಬಲೂನ್ ಹಾರಿ ಬಿಡುವ ಮೂಲಕ ಚಾಲನೆ ನೀಡಿದ್ದರು. ಡಾಕ್ಟರ್ ಬಾಬು ಜಗಜೀವನ್ ರಾವ್ ಜಯಂತಿ ಕಾರ್ಯಕ್ರಮದಲ್ಲಿ ಅವಮಾನ ಆರೋಪ, ಅಧಿಕಾರಿಗಳ ವರ್ಗಾವಣೆಗೆ ಆಗ್ರಹ. ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಕಾಲೇಜಿಗೆ ಟಾಪರ್ ಆಗಿ ಹೊರಹೊಮ್ಮಿದ ಸಾನಿಯಾ ಅಲಿಸಾಬ್ ಅವರನ್ನು ಶಾಹೀನ್ ಶಿಕ್ಷಣ ಸಂಸ್ಥೆಗಳ ಸಮೂಹದ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್ ಅವರು ಸನ್ಮಾನಿಸಿದ್ದರು. ಸುದ್ದಿಯ ವಿವರಗಳು. ದಿನಾಂಕ 2ರಿಂದ 8ರವರೆಗೆ ಹಳೆಂಬೂರು ಗ್ರಾಮದಲ್ಲಿ ಶರಣ ವೀರಭದ್ರಪ್ಪನವರ 79ನೇ ಜಾತ್ರಾ ಮಹೋತ್ಸವ ಜರುಗಿತು. ಗಂಗಾಧರ ಮಠದ ಪೂಜ್ಯ ಶ್ರೀ ಡಾಕ್ಟರ್ ನಾಗಭೂಷಣ್ ಶಿವಾಚಾರ್ಯ ದಿವ್ಯ ಸಾನ್ನಿಧ್ಯದಲ್ಲಿ ಮಾರ್ಚ್ 2ರಿಂದ 8ರವರೆಗೆ ಪ್ರತಿದಿನ ವಿವಿಧ ಗ್ರಾಮಸ್ಥರು ಹಾಗೂ ಪೂಜ್ಯರಿಂದ ಭಜನೆ ಮತ್ತು ಆಶೀರ್ವಚನ ಕಾರ್ಯಕ್ರಮ ನಡೆದವು. ಮಾರ್ಚ್ 2ರಂದು ಬೆಳಗ್ಗೆ 8 ಗಂಟೆಗೆ ಗಂಗಾಧರ ಮಠದಿಂದ ಭಾಜಾ ಭಜಂತ್ರಿಯೊಂದಿಗೆ ಗಂಗಾ ಪೂಜೆ ಮಾಡಿ ತುಂಬಿದ ಕಳಸಗಳೊಂದಿಗೆ 101 ಮಹಿಳೆಯರು ಮಂದಿರಕ್ಕೆ ಆಗಮಿಸಿದ್ದರು. ನಂತರ ಪೂಜ್ಯರ ಗದ್ದುಗೆಗೆ ಮಹಾರುದ್ರಾಭಿಷೇಕ ಹಾಗೂ ಸಂಜೆ 4 ಗಂಟೆಗೆ ಧೂನಿ ಪೂಜೆ ನಡೆಯಿತು. ಶರಣ ಹಳೆಂಬೂರು ವೀರಭದ್ರಪ್ಪನವರ 79ನೇ ಜಾತ್ರಾ ಮಹೋತ್ಸವದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶರಣ ವೀರಭದ್ರಪ್ಪನವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಮಹಿಳೆಯರು, ಯುವತಿಯರು ಬಣ್ಣ ಬಣ್ಣದ ಬಳೆ, ಲಿಪ್ಸ್ಟಿಕ್, ಪೌಡರ್, ಹೇರ್ ಪಿನ್ ಸೇರಿದಂತೆ ಶೃಂಗಾರ ಸಾಮಗ್ರಿಗಳು ಖರೀದಿಸುವ ಹಾಗೂ ಮಕ್ಕಳು, ಯುವಕರು ತಮಗೆ ಬೇಕಾದ ಆಟಿಕೆ ವಸ್ತುಗಳು ಖರೀದಿಸುವ ದೃಶ್ಯ ಕಂಡುಬಂತು. ಪಲ್ಲಕ್ಕಿ ಮೆರವಣಿಗೆ ಅಂದು ಮಧ್ಯರಾತ್ರಿ ಶರಣ ವೀರಭದ್ರಪ್ಪನವರ ಪಲ್ಲಕ್ಕಿ ಮೆರವಣಿಗೆಯು ಸಡಗರ ಸಂಭ್ರಮದಿಂದ ನಡೆಯಿತು. ಪೂಜ್ಯರ ಭಾವಚಿತ್ರದ ಮೆರವಣಿಗೆಯು ಮಂದಿರದ ಆವರಣದಿಂದ ಹುಲಸಿದ್ದ ಗುಡಿ, ಲಕ್ಷ್ಮೀ ಗುಡಿ, ಕ್ರಾಂತಿ ಗಣೇಶ್ ವೃತ್ತ, ಪಾಂಡುರಂಗ ಮಂದಿರ, ಗಂಗಾಧರ ಮಠ, ರಾಚೋಟೇಶ್ವರ ಮಂದಿರ, ಮೂಲಿ ಮಠ, ಗ್ರಾಮ ಪಂಚಾಯತ್ ಕಾರ್ಯಾಲಯ, ಬೊಮ್ಮಗೊಂಡೇಶ್ವರ ವೃತ್ತ, ಬಸವೇಶ್ವರ ಚೌಕ್, ಅಂಬೇಡ್ಕರ್ ವೃತ್ತ, ವಾಲ್ಮೀಕಿ ಮಂದಿರ, ಪರಮೇಶ್ವರ್ ಮಂದಿರದಲ್ಲಿ ದಹಿ ಹಂಡಿ ಒಡೆಯಲಾಯಿತು. ಮೆರವಣಿಗೆಯಲ್ಲಿ ಯುವಕರು, ಮಕ್ಕಳು ಡಿಜೆ ಸಂಗೀತಕ್ಕೆ ಕುಣಿದು ಕುಪ್ಪಳಿಸಿದ್ದರು. ಜಂಗಿ ಕುಸ್ತಿ ಏಪ್ರಿಲ್ 9ರಂದು ಬೆಳಗ್ಗೆ 8ರಿಂದ ಮಧ್ಯಾಹ್ನದವರೆಗೆ ಛನ್ವಾಡ ಪಿಎಸ್ಐ ನೇತೃತ್ವದಲ್ಲಿ ಜಂಗಿ ಕುಸ್ತಿಗಳು ನಡೆಯಿದ್ದವು. ಕೊನೆ ಕುಸ್ತಿಯಲ್ಲಿ ವಿಜೇತರಿಗೆ ಬೆಳ್ಳಿ ಕಡಗ ನೀಡಿ ಗೌರವಿಸಲಾಯಿತು. ಸಂಗೀತ ದರ್ಬಾರ ಏಪ್ರಿಲ್ 9ರಂದು ರಾತ್ರಿ 9 ಗಂಟೆಯಿಂದ ಮಂದಿರದ ಆವರಣದಲ್ಲಿ ಸಂಗೀತ ದರ್ಬಾರ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಸಿದ್ದು ಲವಟೆ, ವಿಶ್ವನಾಥ್ ಕೋಟೆ, ಸಂತೋಷ್ ಪಾಟೀಲ್, ಪಂಢರಿ ಡೊಣ್ಣೆ, ನಂದಕುಮಾರ್, ಶರಣಪ್ಪ ಪಾಟೀಲ್, ಪ್ರಭು ವಗ್ಗೆ, ವೈಜನಾಥ್ ಸಂತೂರೆ, ದತ್ತು ಕೋಟೆ, ಚಂದ್ರಕಾಂತ್ ಬಿರಾದರ್, ಸುನಿಲ್ ಸಂಗಮೇಶ್ ಪಾಟೀಲ್, ಮಹಾದೇವ್ ಬಿರಾದರ್, ದೀಪಕ್ ಗದ್ಗೆ, ಶಿವರಾಜ್ ಶೆಟ್ಟಿ ಸೇರಿದಂತೆ ಭಕ್ತಾದಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದೇವಸ್ಥಾನಕ್ಕೆ ಸಲ್ಲಿಸಬೇಕಾದಂತ ಬಂಗಾರ, ಬೆಳ್ಳಿ, ದುಡ್ಡು ದೇವಸ್ಥಾನದ ತಿಜೋರಿಯಲ್ಲಿ ಹಾಕಬೇಕು. ಒಂದು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೀವಿ. ಈ ಕ್ಷೇತ್ರದ ಜಾತ್ರಾ ಮಹೋತ್ಸವನ್ನ ಇಡೀ ಜಗತ್ತಿನಾದ್ಯಂತ ಪ್ರಚಾರವನ್ನ ಮಾಡಬೇಕು. ಮುಂದಿನ ದಿನಗಳಲ್ಲಿ ಮುಂದಿನ ಏನಿರ್ತಾರೆ ಆ ರಂಗೋಲಿ ಬಿಡಿಸಿದವರು ಸಹಿತ ಅವರೇ. ಇವೆಲ್ಲ ಸಿರಿಧಾನ್ಯಗಳಿಂದ ಮಾಡಿದಂತ ಭಾವಚಿತ್ರ. ಸದ್ಗುರು ವೀರನಾಥರ ಈ ಭಾವಚಿತ್ರ ಸಿರಿಧಾನ್ಯಗಳಿಂದ ಅಲಂಕಾರವನ್ನ ಮಾಡಿದ್ದಾರೆ. ಭಕ್ತಾದಿಗಳು ಹೇಳ್ತಾ ಇದ್ದಾರೆ, ದಯವಿಟ್ಟು ಸರ್ಕಾರವನ್ನು ಮಕ್ಕಳಿಗೆ ಹೆಚ್ಚಿನ ಗಮನವನ್ನು ಕೊಡಿ. ಹೇಳ್ರಿ छोटी
ವಿಶೇಷ ತಾವು ಹಾಕಿಕೊಂಡಂತಹ ಆಟಗಾರರಿಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ತಮ್ಮ ತಂದೆಯಲ್ಲಿರುವಂತಹ ಮೊಬೈಲ್ಗಳಲ್ಲಿ ಹೆಚ್ಚಿನ ಗಮನವನ್ನು ಕೊಡಬೇಕು. ನಾವು ಮೋದಿ ಸಿಬ್ಬಂದಿಯವರಿಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ಸತ್ಸಂಗವನ್ನು ಪಡೆದುಕೊಂಡಂತಹ 7 ದಿವಸಗಳವರೆಗೆ ಜಾತ್ರೆ ಕಾರ್ಯಕ್ರಮ ನಡೀತದೆ. ಈ ಒಂದು ಜಾತ್ರೆಗೆ ಲಕ್ಷ ಜನರು ಬರ್ತಾರೆ. ಈ ಒಂದು ಕ್ಷೇತ್ರ ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಕ್ಷೇತ್ರ ಅಂತ ನಾವು ಹೇಳ್ತೀವಿ. ಜೊತೆಗೆ ಈ 7 ದಿನಗಳ ಜಾತ್ರೆ ಕಾರ್ಯಕ್ರಮ ಮುಗಿದ ಮೇಲೆ 8ನೇ ದಿವಸಕ್ಕೆ ಬೆಳಗ್ಗೆ ಕುಸ್ತಿ ರಾಜ್ಯದ ನಮ್ಮ ರಾಜ್ಯನೇ ಅಲ್ಲ ಅಂತರ್ರಾಜ್ಯದಿಂದ ಬಂದ ಪೈಲ್ವಾನರು ಸಹಿತ ಇಲ್ಲಿ ಕುಸ್ತಿಪಟುಗಳು ಬರ್ತಾರೆ. ಬಲಾಢ್ಯ ಕುಸ್ತಿಪಟುಗಳು ಬಂದು ಇಲ್ಲಿ ಕುಸ್ತಿ ಕ್ರೀಡೆಯಲ್ಲೂ ಸಹಿತ ಭಾಗಿಗಳಾಗ್ತಾರೆ. ಜೊತೆಗೆ ಜಾತ್ರಾ ಮರುದಿವಸ ಸಂಗೀತ ದರ್ಬಾರ ಎನ್ನುವಂಥ ಒಂದು ಕಾರ್ಯಕ್ರಮ ನಡೀತದೆ. ರಾತ್ರಿ 8 ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿ ಬೆಳಗ್ಗೆ 6 ಗಂಟೆ 45 ನಿಮಿಷಗಳವರೆಗೆ ಈ ಒಂದು ಸಂಗೀತ ದರ್ಬಾರ ಕಾರ್ಯಕ್ರಮ ನಡೀತದೆ. ಈ ಒಂದು ಜಾತ್ರೆಯಲ್ಲಿ ವಿಶೇಷ ಏನಪ್ಪ ಅಂದರೆ ಇಲ್ಲಿ ಸದ್ಗುರು ವೀರನಾಥರ ದೇವಸ್ಥಾನದಲ್ಲಿ ಹುಗ್ಗಿ ಮತ್ತು ಅನ್ನ ಸಾಂಬಾರು ವಿಶೇಷವಾದಂಥ ಪ್ರಸಾದ ಇರ್ತದೆ. ಪ್ರತಿ ಸೃಷ್ಟಿಗೂ ಸಹಿತ ಒಂದು 20-25 ಸಾವಿರ ಜನ ಸೇರ್ತಾರೆ. ಅವತ್ತು ಸಹಿತ ಪ್ರಸಿದ್ಧಿಯನ್ನು ಪಡೆದಿದೆ. ಇಲ್ಲಿ ಹುಗ್ಗಿ ಮತ್ತು ಅನ್ನ ಸಾಂಬಾರು ಎನ್ನುವಂಥ ಪ್ರಸಾದ ಅತ್ಯಂತ ಪ್ರಸಿದ್ಧಿ ಪಡೆದಂಥ ಪ್ರಸಾದ ಇದು. ನಮ್ಮೂರ ಶ್ರೀ ವೀರಭದ್ರಪ್ಪ ಅಪ್ಪನವರ 79ನೇ ಜಾತ್ರೆ ಮಹಾ ವಿಜೃಂಭಣೆಯಿಂದ ಆಚರಣೆ ಆಗುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇವತ್ತು 5 ಗಂಟೆಗೆ ಭೂಮಿ ಪೂಜೆ ಆಗಿದೆ. ಅದರ ನಂತರ ಮಹಾಪ್ರಸಾದ ವ್ಯವಸ್ಥೆ ಇದೆ. ಸುಮಾರು 40ರಿಂದ 45 ಸಾವಿರ ಜನ ಪ್ರಸಾದ ಮಾಡ್ತಾರೆ. ಇಲ್ಲಿನ ಹುಗ್ಗಿ ಅನ್ನ ಆಂಬೂರು ಬಹಳ ವಿಶೇಷತೆ ಇದೆ ಮತ್ತು ಇಲ್ಲಿನ ದರ್ಶನ ಪಡೆದವರು ಎಲ್ಲರೂ ಪುನೀತರಾಗ್ತಾರೆ. ಇಲ್ಲಿ ಭಾಳ ದೊಡ್ಡ ಇತಿಹಾಸ ಅದ. ಇಲ್ಲಿ ಯಾರು ಬರ್ತಾರೆ ದುಃಖ ಕಟ್ಕೊಂಡು ಬರ್ತಾರೆ, ಇಲ್ಲಿ ಸುಖ ತೊಗೊಂಡೇ ಹೋಗ್ತಾರೆ. ಅದರ ಕಡೆಯಿಂದ ಎಲ್ಲ ಭಕ್ತಾದಿಗಳು ಬಂದು ಊರಿಗೆ ಬಂದು ದೇವ್ರ ದರ್ಶನ ಮಾಡಿಕೊಂಡು ಇದನ್ನು ಮಹಾಪ್ರಸಾದ ತೊಗೊಂಡೇನು ಹೋಗ್ತಾರೆ. ಅವ್ರಿಗೆ ನಮ್ಮ ವತಿಯಿಂದ ನಮ್ಮ ಊರ ಗ್ರಾಮಸ್ಥರ ವತಿಯಿಂದ ದೇವಸ್ಥಾನ ಕಮಿಟಿ ವತಿಯಿಂದ ಧನ್ಯವಾದಗಳು ಸರ್. ರಾತ್ರಿ 12 ಗಂಟೆ ನಂತರ ದೊಡ್ಡ ಪಲ್ಲಕ್ಕಿ ಮೆರವಣಿಗೆ ಇರ್ತದೆ. ಅದಾದ ನಂತರ ಮುಂಜಾನೆ 6 ಗಂಟೆಗೆ ಜಂಗಿ ಕುಸ್ತಿ ಇರ್ತದೆ. ವಿಜೇತರಾದವರಿಗೆ 5 ತೊಲೆ ಬೆಳ್ಳಿ ಕಡಗ ಇದೆ ಮತ್ತು ಸಂಜೆ 8 ಗಂಟೆಗೆ 8:45 ನಿಮಿಷಕ್ಕೆ ಭಾಳ ದೊಡ್ಡ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಇದೆ. ರಾಜ್ಯದ ಜಿಲ್ಲೆಯ ದೊಡ್ಡ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ ಇದೆ ಮತ್ತು ಅದೇ ರೀತಿ ಪ್ರತಿ ಸೃಷ್ಟಿಗೆ ಬರುವಂಥ ಕಲಾವಿದರಿಗೆ ಸನ್ಮಾನ ಕೂಡ ಇದೆ. ಈ ಸಲ ಹಳೆಂಬೂರು ಜಾತ್ರೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಿತ್ತು. ಭಕ್ತಾದಿಗಳಿಗೆ ಬಹಳಷ್ಟು ಒಂದು ಇಲ್ಲಿಂದ ಆಡಳಿತ ಮಂಡಳಿ ಏನಂದ್ರೆ ವ್ಯವಸ್ಥೆ ಮಾಡಿದೆ. ಮಹಿಳಾ ಭಕ್ತಾದಿಗಳಿಗೂ ಮತ್ತು ಪುರುಷ ಭಕ್ತಾದಿಗಳಿಗೂ ವಿಶೇಷವಾಗಿ ಗಮನ ಇಟ್ಟುಕೊಂಡು ಮತ್ತು ಮಕ್ಕಳಿಗೂ ಸಹ ಗಮನ ಇಟ್ಟುಕೊಂಡು ಒಳ್ಳೆಯ ರೀತಿಯಿಂದ ಒಂದು ಸುಸಜ್ಜಿತವಾದ ದೇವಸ್ಥಾನದ ಒಂದು ಎಡಭಾಗದಲ್ಲಿ ಒಳ್ಳೆಯ ರೀತಿಯಿಂದ ಒಂದು ಮಹಾಪ್ರಸಾದದ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿ ಒಂದು ಮಹಿಳೆಯರು ಮತ್ತು ಪುರುಷರಿಗೆ ಪ್ರತ್ಯೇಕವಾದಂಥ 2 ಲೈನ್ ಮಾಡಿದ್ದಾರೆ ದರ್ಶನ್ಗೆ. ಆ ದರ್ಶನ ಸಹ ಸುಸಜ್ಜಿತವಾಗಿ ನಡೀತಾ ಇದೆ. ಹೀಗಾಗಿ ಬಂದಿರುವಂಥ ಭಕ್ತಾದಿಗಳು ಹುಗ್ಗಿ ಸಾಂಬಾರು ಮತ್ತು ಅನ್ನವನ್ನು ಸ್ವೀಕರಿಸಿ ಎಲ್ಲರೂ ಪುಣ್ಯಕರಾಗಿದ್ದಾರೆ ಅಂತ ಈ ನಿಮ್ಮ ಮಾಧ್ಯಮ ಮುಖಾಂತರ ಹೇಳಲು ಬಯಸುತ್ತೇನೆ. ಅದೇ ರೀತಿ ಪೊಲೀಸ್ ಸಿಬ್ಬಂದಿಗಳು ಸಹ ಒಳ್ಳೆಯ ರೀತಿಯಿಂದ ಒಂದು ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ಮತ್ತು ಇಲ್ಲಿ ಎಲ್ಲ ಬಂದಿರುವಂಥ ಭಾಳಷ್ಟು ಭಕ್ತಾದಿಗಳು ಈ ಸಲ ಪಾದಯಾತ್ರೆಗಳಿದ್ದರು. ಪಾದಯಾತ್ರೆಗಳಿಗೆ ವಿಶೇಷವಾಗಿ ಅವರಿಗೆ ಹಣ್ಣು ಹಂಪಲು ಮತ್ತು ನೀರಿನ ವ್ಯವಸ್ಥೆ ಮತ್ತು ಉಪಹಾರದ ವ್ಯವಸ್ಥೆ. ಪವಾಡ ಪುರುಷರ ಜಾತ್ರಾ ಮಹೋತ್ಸವದಲ್ಲಿ 79ನೇ ಜಾತ್ರಾ ಪರವಾಗಿ ಹಾರ್ದಿಕ ಸ್ವಾಗತ ಬಯಸ್ತೀವಿ. ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ವೀರಭದ್ರಪ್ಪ ಹುಗ್ಗಿ ಮತ್ತು ಆಂಬೂರು ಭಾಳ ವಿಶೇಷ ಅದ. ಇಲ್ಲಿ ಯಾಕಂದ್ರೆ ಆಂಬೂರು ಅಂದ್ರೆ ಸರ್ದಿ ಉರಿ ನೆಗಡಿ ಏನಿದ್ರೆ ಹೊಂಟದ ಡಬಿಟಿಗೆ. ಇಲ್ಲಿ ವೀರಭದ್ರಪ್ಪನಲ್ಲಿ ಹೆಂಗೆ ನಡೆದವರಿಗೆ ಯಾವುದಾದ್ರು ಮಕ್ಕಳು ಯಾರೋ ಒಬ್ಬರು ಬಾಂಬೆಲಿಂದ ಬರ್ತಾರ, ಇಲ್ಲೇ ಭಸ್ಮ ಹೋಯ್ತು ಕೌಟದ ಕಬ್ಬಿನ ಹಾಕ್ತಾರೆ. ಕಬ್ಬು ಬೆಳೆದಂಥ ಬೆಳೆ ತೋರಿಸ್ತಂಥ ಶಕ್ತಿ ವೀರಭದ್ರಪ್ಪ ಬಂದಿರೋದ. ಯಾಕಂದ್ರೆ ನಾವು ಇಲ್ಲಿ ಜನ ಕೇಳ್ತಾ ಇವತ್ತಿಲ್ಲ, ಇಲ್ಲಿ ನಾವು ಜನ ಸರಸಾರ ಜನ ಭಾಳಷ್ಟು ಬರ್ತಾ ಹೋಗ್ತಾರೆ ಇರ್ತಾರೆ. ಸುಮಾರು 50-60 ಸಾವಿರ ಜನಸಂಖ್ಯೆ ಬರ್ತದೆ. ಹುಗ್ಗಿ ಪ್ರಸಾದ ತಗೋತಾರೆ. ದಿನನಿತ್ಯ ಇಲ್ಲಿ ಭಜನೆ ನಡೀತಿರ್ತದೆ. ದರ್ಬಾರದ ನಾಳೆ ಕುಸ್ತಿದ ಮುಂಜಾನೆ ಇಲ್ಲಿಗೆ ನಾನು
ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯಾಲಯದ ಎದುರುಗಡೆ ವಿವಿಧ ಬೇಡಿಕೆಗಳಿಗೆ ಈಡೇರಿಸುವುದಕ್ಕಾಗಿ ಸಂಯುಕ್ತ ಕಿಸಾನ್ ಮೋರ್ಚಾ ಮಾತು ತಪ್ಪಿದ ಸರ್ಕಾರ ಕೊಟ್ಟ ಮಾತು ನಿಭಾಯಿಸದ ಜಿಲ್ಲಾಡಳಿತ ಉಸ್ತುವಾರಿ ಸಚಿವರು ಭರವಸೆಯೊಂದಿಗೆ ಧರಣಿ ಸತ್ಯಾಗ್ರಹವನ್ನು ಹಿಂಪಡೆಯಲಾಗಿದೆ. ಆದರೆ ಕೆಲವು ಸಮಸ್ಯೆಗಳು ಬಗೆಹರಿಯದೇ ಇರುವುದರಿಂದ ಸಂಯುಕ್ತ ಕಿಸಾನ್ ಮೋರ್ಚಾ ಬೀದರ್ ಪುನಃ ವಿವಿಧ ಬೇಡಿಕೆಗಳೊಂದಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಸಂಘಟನೆಯ ಸಂಚಾಲಕರಾದ ಮಲ್ಲಿಕಾರ್ಜುನ್ ಸ್ವಾಮಿ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಯಿತು. ಅವರು ಮಾತನಾಡುತ್ತಾ ಒಂದೆರಡು ಸಕ್ಕರೆ ಕಾರ್ಖಾನೆಗಳನ್ನು ಹೊರತುಪಡಿಸಿ ಸರ್ಕಾರ ಕಾರ್ಖಾನೆಯ ಮೂಲಕ ಕಬ್ಬು ಪೂರೈಸಿದ ರೈತರಿಗೆ ರೂಪಾಯಿ 2,000ರಿಂದ 950 ಪ್ರತಿ ಟನ್ನಿಗೆ ಕೊಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದರು. ಕಬ್ಬಿನ ಬಾಕಿ ಹಣ 2,900 ರೂಪಾಯಿ 2,900 ರೂಪಾಯಿ ಎಲ್ಲಿವರೆಗೆ ಹೋರಾಟ ಸಂಘಕ್ಕೆ ಸರ್ಕಾರಕ್ಕೆ ಬರೀ 2 ಕಾರ್ಖಾನೆಗಳು 2,900 ಕೊಟ್ಟಿದ್ದಾರೆ. ಉಳಿದ ಕಾರ್ಖಾನೆಗಳು ಯಾವ ಸರ್ಕಾರ ಹೇಳಿದೆ, ಜಿಲ್ಲಾಡಳಿತ ಹೇಳಿದೆ, ಅವರಿಂದನೇ ತಾವು ಹಣ ಪಡಿಬೇಕು, ನಾವು 2,000ಕ್ಕಿಂತ 800ಕ್ಕಿಂತ ಹೆಚ್ಚಿಗೆ ಕೊಡೋದಿಲ್ಲ ಅಂದಾಗ ಅನಿವಾರ್ಯವಾಗಿ ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ ಅನ್ನುವಂಥ ಪರಿಸ್ಥಿತಿಗೆ ನಾವು ರೈತರು ಬಂದೀವಿ. ಆದ್ದರಿಂದ ಡಿಸೆಂಬರಿಂದ ಇಲ್ಲಿವರೆಗೆ ಪೇಮೆಂಟ್ ಸಹ ಯಾವ ಕಾರ್ಖಾನೆಗಳು ಕೊಡ್ತಾ ಇಲ್ಲ. ಇವತ್ತು ಜಿಲ್ಲೆಯ ಕಬ್ಬು ಬೆಳೆಗಾರರ ಕಬ್ಬಿನ ರಸವನ್ನು ಹಿಂಡ್ತಾ ಇಲ್ಲ, ಸಕ್ಕರೆ ತೆಗಿತಾ ಇಲ್ಲ, ರೈತರ ರಕ್ತವನ್ನು ಹಿಂಡತಕ್ಕಂಥ ಕೆಲಸ ಇವತ್ತು ಕಾರ್ಖಾನೆಗಳು ಮಾಡ್ತಾ ಇವೆ. ಅದಕ್ಕಾಗಿ ಇವತ್ತು ನಾವು ಮೊನ್ನೆ 6ನೇ ತಾರೀಕು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡೋದ್ರ ಮುಖಾಂತರ ನಾವು 8ನೇ ತಾರೀಕು ಹಿಡಿದು ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂದಾಗ 7ನೇ ತಾರೀಕು ಜಿಲ್ಲಾಧಿಕಾರಿಗಳು ಮತ್ತು SP ಅವರು ಕರೆದು ನಮ್ಮ ಜೊತೆ ಸಭೆ ಮಾಡಿ ನಾವು ನಾಳೆ ಒಂದು ದಿವಸದಾಗ ಏನಾದರೂ ಪ್ರಯತ್ನ ಮಾಡಿ ನಿಮಗೆ ಕಬ್ಬಿಂದು 2,900 ಕೊಡ್ಲಿಕ್ಕೆ ಹಚ್ತೀವಿ, ನೀವು ಹೋರಾಟಕ್ಕೆ ಕೈ ಬಿಡ್ರಿ ಅಂದಾಗ ಒಂದು ದಿವಸ ಮಟ್ಟಿಗೆ ನಾವು 8ನೇ ತಾರೀಕು ಬಜೆ ಇವತ್ತು 9ನೇ ತಾರೀಕು ಕುಂತೀವಿ. ಆದರೆ ಜಿಲ್ಲಾಡಳಿತದಿಂದಾಗಲಿ ಸರ್ಕಾರದಿಂದ ಯಾವುದೇ ಮೆಸೇಜ್ ಬಂದಿಲ್ಲ. ಅದಕ್ಕಾಗಿ ನಾವು ನಮ್ಮ ಸಮಸ್ಯೆ ಈಡೇರುವವರೆಗೆ ಅಹೋರಾತ್ರಿ ಧರ್ನಾ ಮಾಡ್ತೀವಿ. ಮತ್ತು ಇದಕ್ಕೆ ಸಂಪೂರ್ಣ ರೈತರಿಗೆ ಸಂಕಷ್ಟ ದುಡಿತಕ್ಕಂಥದ್ದು ಸರ್ಕಾರ ಮತ್ತು ಜಿಲ್ಲಾಡಳಿತ ಮಾಡ್ತಾ ಇದೆ. ಮತ್ತು ಸರ್ಕಾರದ ಅಂಡರ್ದಲ್ಲಿ ಕಾರ್ಖಾನೆಗಳಿವೆಯೋ ಅಥವಾ ಕಾರ್ಖಾನೆಗಳ ಅಂಡರ್ದಲ್ಲಿ ಸರ್ಕಾರ ನಡೀತಿದೆಯೋ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನಮ್ಮ ರೈತರಿಗೆ ಯಾರೂ ಇವತ್ತು ಬೆನ್ನಿಗೆ ನಿಲ್ತಾ ಇಲ್ಲ. ಈ ಮಾಧ್ಯಮದ ಮುಖಾಂತರ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರಿಗೆ ಮತ್ತು ಸಚಿವರಿಗೆ ನಾವು ಮನವಿ ಮಾಡ್ತೀವಿ ಮತ್ತು ಮಾಜಿ ಶಾಸಕರಿಗೂ ಸಹ ಮನವಿ ಮಾಡ್ತೀವಿ. ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟು ನಮಗೆ ಏನು ಶೋಷಣೆ ಇದೆ ಅದನ್ನು ತಪ್ಪಿಸಬೇಕು, ನಮಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಮಾಧ್ಯಮದ ಮುಖಾಂತರ ಒತ್ತಾಯವನ್ನು ಮಾಡ್ತಾರೆ. DCC ಬ್ಯಾಂಕಿನಿಂದ ಏನು ದುಡ್ಡು ಕಟ್ತೀರು ಸೊಸೈಟಿಗೆ ಅದನ್ನು ಖತಮ್ ಆಗೋದಿಲ್ಲ. ಈಗ ಸೊಸೈಟಿಗೆ ಡೈರೆಕ್ಟ್ ಸೊಸೈಟಿಗೆ ಏನಾದಂತ ತಾವು ಕೂಡ ಕೋಶಿಶ್ ಮಾಡಬೇಕು. ಸರ್ಕಾರ ಏನು ಫರ್ಟಿಲೈಸರು ಪ್ರತಿಯೊಂದೇನು ಬೀಜ ಆಗಲಿ ಗೊಬ್ಬರ ಆಗಲಿ ರೈತರು ಕೊಡತಕ್ಕ ವ್ಯವಹಾರ ಆಗಲಿ ಎಲ್ಲ ಸೊಸೈಟಿ ಹತ್ತಿರ ಆಗಬೇಕು. ಸೊಸೈಟಿ ಬ್ಯಾಂಕ್, ಸೊಸೈಟಿ ಮತ್ತು ನಬಾರ್ಡ್ ಬ್ಯಾಂಕ್, DCC ಬ್ಯಾಂಕಿನಂತೆ ಮುಗಿದೋಗ್ಯದ. ಕರ್ದಾರ ಅವ್ರದ್ದು ನಮ್ಮದು 2 ವರ್ಷದೈತಿ ಏನು ಕೊಡೋದಿಲ್ಲ, ತೊಗೊಂಬೋದಿಲ್ಲ. ಏನು ಮಮ್ಮ ಆಗ್ಯದ ಅದ್ರ ಬಾದ ಏನು ಒಂದು ದುಡ್ಡು ಏನದಂದ್ರೆ ಈ ಕಡೆ ಮುಖ ಆಯ್ತು ನೋಡೋಕ್ಕೆ ತಯಾರಿಲ್ಲ ಅವರು. ಈಗ 5 ಲಕ್ಷ ರೂಪಾಯಿ ಕೊಡ್ತೇವೆ ಬಿಡಬೇಕಂತ ಹೇಳಿ ಅದೊಂದು ಏನಾದ್ರು ಕಂಡೀಷನ್ ರೈತರೆಲ್ಲ ಇಟ್ಟಾರ. ಬೇಕೇ ಆಗ್ತದೆ 5 ಲಕ್ಷ ರೂಪಾಯಿ. ಸರ್ಕಾರ ಯಾವ ನೀತಿದಿಂದ ಕೊಡಿ ನೀವು ಕೊಡ್ತಂತ ವಾಯ್ದಾ ಮಾಡಿ ಹೇಳಿದ್ರಿ. ವಾಯ್ದಾದಿಂದ ಮತ ತೊಗೊಂಡಿರಿ, ಮತ ಚಲಾಯಿಸ್ಯಾರ, ನಿಮಗೆ ಗೆಲ್ಲಿಸ್ಯಾರ. ನೀವು ನಮ್ಮ ರೈತರಿಗೆ ಕೊಡ್ತಂತೇಳಿ ಇವತ್ತಿನ ತನಕ ಕೊಟ್ಟಿಲ್ಲ. 3ನೇ ವರ್ಷ ಮೇಲೆ ನಡೆದದ. ಈಗ
ಈಗ ಆ ದುಡ್ಡನ್ನು ಕೂಡ 5 ಲಕ್ಷ ರೂಪಾಯಿ ರೈತರಿಗೆ ಏನಾದರೂ ಕೊಡಬೇಕು ಅಂತ ಹೇಳಿ ನಾನು ನಿಮ್ಮ ಕಳಕಳಿಯಿಂದ ಕೇಳ್ತಾ ಇರ್ತೀನಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ 40ನೇ ಪತ್ರಕರ್ತರ ರಾಜ್ಯ ಸಮ್ಮೇಳನ ಪ್ರಾಚಾರಾರ್ಥವಾಗಿ ಸಮ್ಮೇಳನ ಪ್ರಚಾರ ಸಮಿತಿ ವತಿಯಿಂದ ನಗರದಲ್ಲಿ ಗುರುವಾರ ಬೈಕ್ ರ್ಯಾಲಿ ನಡೆಯಿತು. ಜಿಲ್ಲೆಯ ವಿವಿಧೆಡೆಯ ಪತ್ರಕರ್ತರು ಹೆಲ್ಮೆಟ್ ಧರಿಸಿ ಉತ್ಸಾಹದಿಂದ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ಬಸವೇಶ್ವರ ವೃತ್ತದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಆಗಸದಲ್ಲಿ ಬಲೂನ್ ಹಾರಿ ಬಿಡುವ ಮೂಲಕ ರ್ಯಾಲಿಗೆ ಚಾಲನೆ ನೀಡಿದ್ದರು. ಬೆಂಗಳೂರಿನ ಬಸವ ಗಂಗೋತ್ರಿಯ ಚನ್ನಬಸವಾನಂದ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ಬೈಕ್ ರ್ಯಾಲಿಯೇ ಬಸವೇಶ್ವರ ವೃತ್ತದಿಂದ ಮಹಾವೀರ್ ವೃತ್ತ, ಡಾಕ್ಟರ್ BR ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತ, ಹರಳೆಯ ವೃತ್ತ, ಗುದ್ಗೆ ಆಸ್ಪತ್ರೆ ಕ್ರಾಸ್, ರೋಟರಿ ಕನ್ನಡಾಂಬೆ ವೃತ್ತ, ಮಡಿವಾಳ ಮಾಚಿದೇವ ವೃತ್ತ, ಕೇಂದ್ರ ಬಸ್ ನಿಲ್ದಾಣ, ಶಿವನಗರ್ ಮಾರ್ಗವಾಗಿ ಹಾಯ್ದು ಪ್ರತಾಪ್ ನಗರದ ಪತ್ರಿಕಾ ಭವನಕ್ಕೆ ತಲುಪಿ ಸಮಾರೋಪಗೊಂಡಿತ್ತು. ಬೈಕ್ಗಳಿಗೆ ರ್ಯಾಲಿಯ ಸ್ಟಿಕ್ಕರ್ ಅಂಟಿಸಲಾಗಿತ್ತು. ರ್ಯಾಲಿಯ ಉದ್ದಕ್ಕೂ ಪತ್ರಕರ್ತರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಜಯವಾಗಲಿ, ಪತ್ರಕರ್ತರ ರಾಜ್ಯ ಸಮ್ಮೇಳನಕ್ಕೆ ಜಯವಾಗಲಿ ಎಂದು ಘೋಷಣೆ ಹಾಕಿದ್ದರು. ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಸಂಘದ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ GC ಲೋಕೇಶ್, ಜಿಲ್ಲಾ ಘಟಕದ ಅಧ್ಯಕ್ಷ ಆನಂದ್ ದೇವಪ್ಪ, ಜಿಲ್ಲಾ ಅಡಾಕ್ ಸಮಿತಿ ಸದಸ್ಯರಾದ ಅಪ್ಪರಾವ್ ಸೌದಿ, ಶಿವಕುಮಾರ್ ಸ್ವಾಮಿ, ಪ್ರಚಾರ ಸಮಿತಿಯ ಪ್ರಧಾನ ಸಂಚಾಲಕ ನಾಗೇಶ್ ಪ್ರಭಾ, ಸಹ ಸಂಚಾಲಕ ಮಲ್ಲಿಕಾರ್ಜುನ್ ನಾಗರಾಳ್, ಶಶಿಕಾಂತ್ ಭೋಗೋಜಿ, ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿ, ಗಂಧರ್ವ ಸೇನಾ, ಅಶೋಕ್ ಕುಮಾರ್ ಕರಂಜಿ, ಮಾಳಪ್ಪ ಅಡ್ಸಾರೆ, ದೀಪಕ್ ವಾಲಿ, ಸಿದ್ದರಾಮಯ್ಯ ಸ್ವಾಮಿ, ಶಶಿಕಾಂತ್ ಶೆಂಬೆಳ್ಳಿ, ರೇವಣಸಿದ್ದಪ್ಪ ಪಾಟೀಲ್, ವಿಜಯ್ ಕುಮಾರ್ ಬೆಲ್ದೆ, ಶಶಿಕಾಂತ್ ಬೊಮ್ಮಳ್ಗಿ, ಓಂಕಾರ ಮಠಪತಿ, ರಾಜೇಶ್ ಮುಕ್ಟೆ, ಸಂಜೀವ್ ಕುಮಾರ್ ಬುಕ್ಕ, ಪೃಥ್ವಿರಾಜ್ S, ಸುನೀಲ್ ಕುಲಕರ್ಣಿ, ವಿಜಯ್ ಕುಮಾರ್ ಸೋನಾರೆ, ಗೋಪಿಚಂದ್ ತಾಂದಳೆ, ಸಂತೋಷ್ BG ಪಾಟೀಲ್, ಶ್ರೀಕಾಂತ್ ಪಾಟೀಲ್, ಪ್ರದೀಪ್ ಬಿರಾದರ್, ರಾಜ್ಕುಮಾರ್ ಮಡ್ಕಿ, ಸುನೀಲ್ ಕುಮಾರ್ ಹೊನ್ನಾಳೆ, ಜಾರ್ಜ್ ಫರ್ನಾಂಡಿಸ್, ಶರದ್ ಘಂಟೆ, ಭಾನುದಾಸ್ ಪಾಟೀಲ್, ಮಾಣಿಕೇಶ್ ಪಾಟೀಲ್, ಮುಜಾಹಿದ್, ಬಿಂದುಸಾರ್, ಜಯಕುಮಾರ್, ಅಂಬರೀಶ್, ಶ್ರವಣ್ ಕುಮಾರ್, ಲೋಕೇಶ್ ಬಿರಾದರ್, ಮಹೇಶ್ ಸಜ್ಜನ್, ಪರಶುರಾಮ್ ಹುಸ್ಮನಿ, ಕೀರ್ತಿ ಸೇನಾ, ಪೂಜಾ ಪಿಟ್ಲೆ, ಅಶ್ವಿನಿ ರೆಡ್ಡಿ, ಸುಷ್ಮಿತಾ ಮೋರೆ, ಸುಧಾರಾಣಿ ಜೆ, ಪ್ರಿಯಾಂಕಾ ಶ್ರೀಗುರು, ಸೋನಿಕಾ, ವಿಜೇತಾ ಮತ್ತಿತರರು ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಆನಂದ್ ದೇವಪ್ಪ ರ್ಯಾಲಿ ಉದ್ಘಾಟನೆಗೆ ಬಂದು ಅತಿಥಿಗಳಿಗೆ ಗುಲಾಬಿ ಹೂವು ಹಾಗೂ ಪೆನ್ನು ಕೊಟ್ಟು ಸ್ವಾಗತಿಸಿದ್ದರು. ಸಂಚಾರ ನಿಯಮಗಳ ಜಾಗೃತಿ ಭಾಗವಾಗಿ ಪೊಲೀಸ್ ಇಲಾಖೆ ವತಿಯಿಂದ ನಗರದಲ್ಲಿ ಪತ್ರಕರ್ತರಿಗೆ ಹೆಲ್ಮೆಟ್ ವಿತರಿಸಲಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಹೆಲ್ಮೆಟ್ ವಿತರಣೆಗೆ ಚಾಲನೆ ನೀಡಿದ್ದರು. ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ, ಸಂಚಾರಿ CPS ರಮೇಶ್ ಮೈಲೂರ್ಕರ್ ಮತ್ತಿತರರು ಇದ್ದರು. ಪತ್ರಕರ್ತರ ಸಮ್ಮೇಳನಕ್ಕೆ ಜಯವಾಗಲಿ, ಪತ್ರಕರ್ತರ ಸಮ್ಮೇಳನಕ್ಕೆ ಜಯವಾಗಲಿ, ಪತ್ರಕರ್ತರ ಸಮ್ಮೇಳನಕ್ಕೆ ಜಯವಾಗಲಿ, ಪತ್ರಕರ್ತರ ಸಮ್ಮೇಳನಕ್ಕೆ ಜಯವಾಗಲಿ, 40ನೇ ಪತ್ರಕರ್ತರ ಸಮ್ಮೇಳನ ಜಯವಾಗಲಿ, 40ನೇ ರಾಜ್ಯ ಮಟ್ಟದ ಸಮ್ಮೇಳನಕ್ಕೆ ಜಯವಾಗಲಿ, ಯಶಸ್ವಿ ಮಾಡಿದ ಬೈಕ್ ರ್ಯಾಲಿಗೆ ಜಯವಾಗಲಿ, ಯಶಸ್ವಿ ಮಾಡಿದ ಬೈಕ್ ರ್ಯಾಲಿಗೆ. ಪ್ರಚಾರ ಸಮಿತಿಯಿಂದ ಆಯೋಜನೆ ಮಾಡತಕ್ಕಂಥ ಬೈಕ್ ರ್ಯಾಲಿಗೆ ಅಭೂತಪೂರ್ವ ಏನು ಒಂದು ಯಶಸ್ವಿಯಾಗಿದೆ. ಹೀಗಾಗಿ ಅದಕ್ಕೆ ಸಹಕಾರ ನೀಡಿದಂಥ ಎಲ್ಲ ಪತ್ರಕರ್ತರಿಗೂ ಏನು SP ಪ್ರದೀಪ್ ಗುಂಟಿಯವರು ಬರುವ ದಿನಾಂಕ 11 ಮತ್ತು 12ರಂದು ಬೀದರ್ ನಗರದಲ್ಲಿ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ನಡೆಯಲಿದ್ದು, ಈ ಸಮ್ಮೇಳನದ ಹಿನ್ನೆಲೆಯಲ್ಲಿ ಇಂದು ನಮ್ಮ ಪ್ರಚಾರ ಸಮಿತಿ ವತಿಯಿಂದ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಬೈಕ್ ರ್ಯಾಲಿಯಲ್ಲಿ ಸುಮಾರು 100 ಜನ ಪತ್ರಕರ್ತರು ತಮ್ಮ ತಮ್ಮ ಬೈಕ್ನೊಂದಿಗೆ ಒಂದು ಕಾನೂನಿನ ಪ್ರಕಾರ ಒಂದು ಹೆಲ್ಮೆಟನ್ನು ಧರಿಸಿ ಇವತ್ತು ಬಸವೇಶ್ವರ ಚೌಕ್ಲಿಂದ ಪತ್ರಿಕಾ ಭವನವರೆಗೆ ಅತಿ ಅದ್ಧೂರಿಯಿಂದ ಬೈಕ್ ರ್ಯಾಲಿಯನ್ನು ಮಾಡಲಾಯಿತು. ಈ ರ್ಯಾಲಿಯಲ್ಲಿ ಎಲ್ಲ ಹಿರಿಯ ಪತ್ರಕರ್ತರು, ಸಂಪಾದಕರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರು ಮತ್ತು ನಮ್ಮ ವಿಶೇಷವಾಗಿ ಇವತ್ತು ನಮ್ಮ ಬೆಂಗಳೂರಿಂದ ಬಂದಂಥ ನಮ್ಮ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ಲೋಕೇಶ್ ಅವರು, ನಮ್ಮ ಬಾಲೋಜಿಯವರು ಎಲ್ಲರೂ ಸೇರಿ ಇವತ್ತು ಬೈಕ್ ರ್ಯಾಲಿಯನ್ನು ಮಾಡಿದ್ದೀವಿ. ಈ ಬೈಕ್ ರ್ಯಾಲಿಯನ್ನು ನಮ್ಮ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಪ್ರದೀಪ್ ಗುಂಟೆಯವರು ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ಪ್ರಚಾರ ಸಮಿತಿಯ ಪ್ರಮುಖರಾದ ನಾಗೇಶ್ ಪ್ರಭಾ ಅವರು, ನಮ್ಮ ಮಲ್ಲಿಕಾರ್ಜುನ್ ನಾಗರಾಳೆಯವರು 11ನೇ ತಾರೀಕಿಗೆ ಬೆಳಗ್ಗೆ 9 ಗಂಟೆಗೆ ಮೆರವಣಿಗೆ ಕೂಡ ನಡೆಯಲಿದೆ. ಮತ್ತು 11 ಗಂಟೆಗೆ ಬೆಳಗ್ಗೆ ಒಂದು ಸಮ್ಮೇಳನದ ಉದ್ಘಾಟನೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನೆರವೇರಿಸಲಿದ್ದಾರೆ. 2 ದಿನ ಕಾರ್ಯಕ್ರಮ ಅದ್ದೂರಿ ಪ್ರಮಾಣದಲ್ಲಿ ನಡೆಯಲಿದೆ. ತಮ್ಮೆಲ್ಲ ಪತ್ರಕರ್ತರು, ಪತ್ರಕರ್ತ ಬಾಂಧವರ ಎಲ್ಲ ಕುಟುಂಬ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಕೇಳ್ಕೊಳ್ತೀನಿ. ಧನ್ಯವಾದ. ಬಸವಾದಿ ಶರಣರ ನಾಡು ಬೀದರ್ನಲ್ಲಿ
20 ವರ್ಷಗಳ ನಂತರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ 40ನೇ ಸಮ್ಮೇಳನ ಜರುಗ್ತಾ ಇದೆ. ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ್ ತಗಡೂರು ಸರ್ ಅವರ ವಿಶೇಷ ಆಸಕ್ತಿಯ ಫಲವಾಗಿ ಬೀದರ್ಗೆ ಈ ಒಂದು ಸಮ್ಮೇಳನದ ಆತಿಥ್ಯ ವಹಿಸಿಕೊಳ್ಳುವಂಥ ಒಂದು ಅವಕಾಶ ಸಿಕ್ಕಿದೆ. ನಮ್ಮ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಆನಂದ ದೇವಪ್ಪ ಸರ್ ಅವರು, ಜಿಲ್ಲಾ ಅಡ ಕಮಿಟಿ ಸದಸ್ಯರಾದ ಅಪ್ಪಾರಾವ್ ಸೌದಿಯವರು, ಶಿವಕುಮಾರ್ ಸ್ವಾಮಿಯವರು ಹಾಗೂ ಜಿಲ್ಲೆಯ ಎಲ್ಲ ಪತ್ರಕರ್ತರು ಈ ಒಂದು ಸಮ್ಮೇಳನವನ್ನು ಸರ್ವ ರೀತಿಯಿಂದಲೂ ಯಶಸ್ವಿಗೊಳಿಸಲು ಸರ್ವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಮ್ಮೇಳನದ ಜಿಲ್ಲಾ ಘಟಕದವರು ಎಲ್ಲ ಪತ್ರಕರ್ತರಿಗೆ ಒಂದೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮಗೆ ಪತ್ರಿಕಾ ಪ್ರಚಾರ ಸಮಿತಿಯ ಜವಾಬ್ದಾರಿ ವಹಿಸಿದ್ದಾರೆ. ಪ್ರಚಾರ ಸಮಿತಿ ವತಿಯಿಂದ ನಾವು ವಿನೂತನ ರೀತಿಯಲ್ಲಿ ಸಮ್ಮೇಳನದ ಪ್ರಚಾರ ಮಾಡ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ಇವಾಗ AI ಕಾರ್ಟೂನು ವಿಡಿಯೋ ರಿಲೀಸ್ ಮಾಡಿದ್ದೀವಿ. ಅದ್ರ ಜೊತೆಗೆ ಬೈಕ್ ರ್ಯಾಲಿ ಆಯಿತು. ನಮ್ಮ ಪ್ರಚಾರ ಸಮಿತಿಯ ಸಹ ಸಂಚಾಲಕರಾದ ಮಲ್ಲಿಕಾರ್ಜುನ್ ನಾಗರಾಳ್ ಅವರು, ನಮ್ಮ ಸದಸ್ಯರಾದ ಮಹರೂದ್ರ ಡಾಕೊಳ್ಗಿಯವರು, ನಾವು ಎಲ್ಲ ಸಂಘಟಿತ ಪ್ರಯತ್ನ ಮಾಡಿ ವಿನೂತನ ರೀತಿಯಾಗ ಪ್ರಚಾರ ಮಾಡ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ಇವತ್ತು ಬೈಕ್ ರ್ಯಾಲಿ ಏನದಂದ್ರೆ ಬೀದರ್ ಜಿಲ್ಲೆಯ ಎಲ್ಲ ಕಡೆಯಿಂದ ಪತ್ರಕರ್ತರು ಆಗಮಿಸಿ ಬೈಕ್ ರ್ಯಾಲಿನ ಅದ್ದೂರಿಯಾಗಿ ಯಶಸ್ವಿಗೊಳಿಸಿದ್ದಾರೆ. ಹೀಗಾಗಿ ನಾವು ಎಲ್ಲ ಪತ್ರಕರ್ತರಿಗೆ ನಮ್ಮ ಸಮಿತಿ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಇವತ್ತು ಸಂತ ಸೂಫಿಗಳ ನಾಡು, ಅದರಲ್ಲೂ ಬಸವಣ್ಣನವರ ನಾಡಿನಲ್ಲಿ ಇವತ್ತು 40ನೇ ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನ ನಡೀತಾ ಇದೆ. ಹೀಗಾಗಿ ಏನೋ ಒಂದು ಅದ್ದೂರಿಯಾಗಿ ಮಾಡಬೇಕು. ಬೀದರ್ನಲ್ಲಿ 20 ವರ್ಷಕ್ಕೆ ಹಿಂದೆ ಆಗಿತ್ತು, ಆದರೆ ಇವಾಗ 20 ವರ್ಷ ಆದ ಬಳಕೆ ಆಗ್ತಾಯಿದೆ. ಹೀಗಾಗಿ ನಾವು ಏನಾದರೂ ಒಂದು ವಿಶೇಷವಾಗಿ ಒಂದು ಪ್ರಚಾರ ಸಮಿತಿಯನ್ನು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಪ್ರಚಾರ ಸಮಿತಿ ಮೂಲಕ ಏನಾದರೂ ವಿಶೇಷವಾಗಿ ಒಂದು ಪ್ರಚಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಪ್ರಚಾರ ಸಮಿತಿ ಏನಿದೆ ಒಂದು ವಿಭಿನ್ನವಾಗಿ ಮಾಡ್ತಾಯಿದೆ. ಅದರಲ್ಲೂ ಪ್ರಮುಖವಾಗಿ ಕಾರ್ಟೂನ್ ಆಗಿರ್ಬೋದು, ಜೊತೆಗೆ ಏನೋ ಒಂದು ಈಗ ಪ್ರಚಾರ ಸಮಿತಿಯಿಂದ ಬೃಹತ್ ಬೈಕ್ ರ್ಯಾಲಿ ಯಶಸ್ವಿಯಾಗಿದೆ. ಪ್ರಮುಖವಾಗಿ ಇವತ್ತು ಬೈಕ್ ರ್ಯಾಲಿ ಅದ್ದೂರಿಯಾಗಿ ನಡೆದಿದೆ. ಎಲ್ಲರೂ ಕೂಡ ಒಂದು ರೀತಿಯ ಯಶಸ್ವಿಯಾಗಿದೆ ಅನ್ನುವಂಥ ಒಂದು ಅಭಿನಂದನೆ ಸಲ್ಲಿಸಿದ್ದಾರೆ. ಅಂದರೆ ಪ್ರಮುಖವಾಗಿ ಇಲ್ಲಿ ಅಭಿನಂದನೆ ಮುಖ್ಯ ಅಲ್ಲ, ಅಂದರೆ ಪ್ರಮುಖವಾಗಿ ಇಲ್ಲಿ ಏನು ಕಾರ್ಯಕ್ರಮ ನಮ್ದು ಏನು ನಡೀತದೆ 10, 11 ಮತ್ತು 12 ಏನು ಕಾರ್ಯಕ್ರಮ ನಡೀತದೆ. CM ಸಿದ್ದರಾಮಯ್ಯ ಸೇರಿದಂತೆ ಎಲ್ಲರೂ ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮ ಯಶಸ್ವಿಯಾಗಬೇಕು. ಕಾರ್ಯರತ ಪತ್ರಕರ್ತರು ಒಗ್ಗಟ್ಟು ಪ್ರದರ್ಶನ ಮಾಡಿ ಬೀದರ್ನಲ್ಲಿ ಒಂದು ಯಶಸ್ವಿ ಆಯಿತು ಅಂದರೆ ರಾಜ್ಯಕ್ಕೆ ಒಂದು ಮಾದರಿಯಾಗುವಂಥ ಕಾರ್ಯಕ್ರಮ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಪ್ರಚಾರ ಸಮಿತಿಯಿಂದ ಏನು ನಮ್ಮ ಸಮಿತಿ ಇದೆ, ಸಮಿತಿಯಿಂದ ಒಂದು ಒಳ್ಳೆಯ ಒಂದು ಪ್ರಚಾರ ಇವತ್ತು ಬೈಕ್ ರ್ಯಾಲಿ, ಬೃಹತ್ ಬೈಕ್ ರ್ಯಾಲಿ ಮಾಡಿದ್ದು. ಅದಕ್ಕೆ ಪ್ರಮುಖ SP ಪ್ರದೀಪ್ ಗುಂಟಿ ಅವರು ಒಂದು ಚಾಲನೆ ಕೊಟ್ಟರು. ಸೊ ಜೊತೆಗೆ ಎಲ್ಲ ಪತ್ರಕರ್ತರು ಒಂದು 50ಕ್ಕೂ ಹೆಚ್ಚು ಪತ್ರಕರ್ತರು ಬಂದು ಭಾಗಿಯಾಗಿದ್ದಾರೆ. ಅದು ಪ್ರಮುಖವಾಗಿ ನಮ್ಮೇನು ಒಂದು ಪೊಲೀಸ್ ಇಲಾಖೆ ರಸ್ತೆ ಸುರಕ್ಷತೆಯನ್ನು ಹೇಳ್ತಾರೆ, ಆ ಒಂದು ರಸ್ತೆ ಸುರಕ್ಷತೆ ಕಾಯ್ದೆಯನ್ನು ನಾವು ಅಚ್ಚುಕಟ್ಟಾಗಿ ಪಾಲನೆ ಮಾಡಿದ್ವಿ. ಯಾಕಂದರೆ ನಾವು ಸಂದೇಶ ಕೊಡಬೇಕು ಸಮಾಜಕ್ಕೆ. ಯಾಕಂದರೆ ನಾವು ಸಮಾಜದ ಏನು ಆಗು ಹೋಗೋಣ ತಿರ್ತಾ ಇರ್ತೀವಿ, ಆ ಒಂದು ಸಂದೇಶ ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ಕೊಂಡು ಒಂದು ರೀತಿಯ ಶಿಸ್ತುಬದ್ಧವಾಗಿ ಒಂದು ಪತ್ರಕರ್ತರು ಏನೋ ಒಂದು ಬೃಹತ್ ಅಂದರೆ ಬಸವ ಸರ್ಕಲ್ನಿಂದ ಪತ್ರಿಕಾ ಭವನವರೆಗೆ ಒಂದು ಯಶಸ್ವಿ ಒಂದು ಬೃಹತ್ ಒಂದು ಪ್ರಚಾರ ಒಂದು ಬೃಹತ್ ಬೈಕ್ ರ್ಯಾಲಿ ಮಾಡಿದ್ದೀವಿ. ಹೀಗಾಗಿ ನಮ್ಗೇನು ಜವಾಬ್ದಾರಿ ಕೊಡ್ತದೆ ಒಂದು ಪತ್ರಕರ್ತರಿಗೆ, ಒಂದು ಕಾರ್ಯನಿರತ ಪತ್ರಕರ್ತರ ಒಂದು ಸಂಘ ಏನಿದೆ, ಒಂದು ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ವಿ. ಕರ್ನಾಟಕ ಮಾದರಿ ರಚನೆಯ ಹೋರಾಟ ಸಮಿತಿ ವತಿಯಿಂದ ಇಂದು ಬೀದರ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಏಪ್ರಿಲ್ 5ರಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಡಾಕ್ಟರ್ ಬಾಬು ಜಗಜೀವನರಾವ್ ಜಯಂತಿ ಕಾರ್ಯಕ್ರಮದಲ್ಲಿ ಅವಮಾನ ನಡೆದಿದೆ ಎಂದು ಆರೋಪಿಸಲಾಗಿದೆ. ಸಮಿತಿಯ ರಾಜ್ಯಾಧ್ಯಕ್ಷ ರಮೇಶ್ ಕಟ್ಟಿತುಂಗ ಮಾತನಾಡಿ, ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲಿ ಬೆಳಗ್ಗೆ 9:30ಕ್ಕೆ ಪೂಜೆ ಎಂದು ಉಲ್ಲೇಖಿಸಿದ್ದರೂ ಕೆಲ ಸಮಾಜದ ಮುಖಂಡರು ಆಗಮಿಸುವ ಮುನ್ನವೇ ಪೂಜಾ ಕಾರ್ಯಕ್ರಮವನ್ನು ಮುಗಿಸಲಾಗಿದೆ ಎಂದು ಆಕ್ಷೇಪಿಸಿದ್ದರು. ಇದು ಮಾದಿಗ ಸಮಾಜ ಹಾಗೂ ಡಾಕ್ಟರ್ ಜಗಜೀವನರಾವ್ ಅವರಿಗೆ ಅವಮಾನವಾಗಿದೆ ಎಂದು ತಿಳಿಸಿದ್ದಾರೆ. ಇದಲ್ಲದೆ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಅತಿಥಿಗಳಿಗೆ ನೀಡಿದ ಪುಸ್ತಕಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಕೃತಿಗಳು ನೀಡಲಾಗಿದ್ದು, ಈ ಬಗ್ಗೆ ವಿರೋಧವಿಲ್ಲದಿದ್ದರೂ ಜಗಜೀವನರಾವ್ ಜಯಂತಿಯಲ್ಲಿ ಅವರ ಜೀವನ ಚರಿತ್ರೆ ಮತ್ತು ಸಾಧನೆಗಳ ಕುರಿತು ಪುಸ್ತಕಗಳನ್ನು ನೀಡಿರುವುದು ಶಿಷ್ಟಾಚಾರದ ವಿರುದ್ಧ ಎಂದು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಯೋಗೇಶ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳನ್ನು ತಕ್ಷಣ ವರ್ಗಾವಣೆ ಮಾಡುವಂತೆ ಆಗ್ರಹಿಸಿದ್ದರು. ಈ ವಿಷಯವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಗಮನಕ್ಕೂ ತರಲಾಗುವುದು ಎಂದು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಹರಿಹರ್ ಗೋಖಲೆ, ಭೀಮ್ಶಾ ಕಟಕ್ ಚಿಂಚೋಳಿ, ಸತೀಶ್ ಮದಕಟ್ಟಿ, ಆಸ್ಕರ್ ಪೊಲ್ಕಪಳ್ಳಿ, ಮನೋಹರ್ ಉಡ್ಬಾಳ್, ಸಂದೀಪ್ ಪ್ರಕಾಶ್ ಪೂಜಾರಿ, ಸುಧಾಕರ್ ಮಾಳ್ಗೆ, ರೋಹಿತ್ ಕಟ್ಟಿತುಂಗ ಸೇರಿದಂತೆ ಹಲವಾರು ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಪ್ರಮೋದ್ ಶಿಂದೆ ಅವರಿಗೆ ಮತ್ತೇನು ಅಡ್ವೊಕೇಟರಿದ್ದಾರಂತೆ, ಅವರಿಗೇನು ಪರಿಜ್ಞಾನ ಅದನ ಇಲ್ಲ ಅಂತಕ್ಕಂಥದ್ದು ನನಗೊಂದು ಗೊತ್ತಿಲ್ಲ. ಅದಕ್ಕೆ ಅಂಬೇಡ್ಕರ್ ಈ ದೇಶದ ನಮ್ಮ ಅಪ್ಪ ಇದ್ದಾರೆ, ಡಾಕ್ಟರ್ ಬಾಬಾಜಿ ಜೀವನ ನಮ್ಮ ಚಿಕ್ಕಪ್ಪರು ಇದ್ದಾರೆ. ದೊಡ್ಡಪ್ಪ ಚಿಕ್ಕಪ್ಪ ಇದ್ದರೆ ಈ ದೇಶಕ್ಕೆ ಒಳ್ಳೆಯದು, ಎಡಗಣ್ಣು ಬಲಗಣ್ಣು ಇದ್ದರೆ ಈ ದೇಶಕ್ಕೆ ಒಳ್ಳೆಯದು ಇರ್ಬೋದು ಈ ದೇಶದಪ್ಪ ಅಂತೇಳಿ.
12ನೇ ಶತಮಾನದಾಗ ನಮ್ಮ ಕುಲಕ್ಕೆ ಏನಂದ್ರೆ ಅಣ್ಣ ಬಸವಣ್ಣನ ಅಪ್ಪನ ಮಾದರಿ ಚೆನ್ನ ಅಂತ ಕರೆದಾರಿ 12ನೇ ಶತಮಾನದಾಗ. ಇದು ಈ ಶತಮಾನದಾಗ ಅಪ್ಪ ಅಲ್ಲಿದ್ದೇವೆ ನಾವು. ಅಣ್ಣ ಬಸವಣ್ಣವರು ಏನಂದರು, ನಮ್ಮ ಅಪ್ಪನು ಮಾದಾರ ಚೆನ್ನಯ್ಯ, ನಮ್ಮ ಬಪ್ಪನು ಡೋರಾರ ಕಕ್ಕಯ್ಯ ಅಂತ ಹೇಳಿದನು. ಬಪ್ಪ ಅಂದ್ರೆ ಚಿಕ್ಕಪ್ಪ. ಅಂಥ ನಮ್ಮ ಅಪ್ಪ ಅನಿಸ್ಕೊಂಡ ಜನಾಂಕ ನೀವು ಕಳಂಕ ತರ್ಲಕ್ಕೆ ನೀವು ಮಾತಾಡ್ತೀರಿ, ನೀವು ಹೇಳಿಸ್ತೀರಿ. ಅದಕ್ಕೆ ಪ್ರಮೋದ್ ಶಿಂದೆ ಹಲವು ಬಾರಿ, ಇದು ಒಂದೇ ಸಲ ಅಲ್ಲ, ನಮ್ಮ ಮಾದಿಗ ಜನಾಂಗಕ್ಕೆ ಶ್ರುತಿ ತಂತಾರಿದ್ದಾರೆ, ಹೇಳಸ್ ಮಾತಾಡ್ತಿದ್ದಾರೆ. ಅದಕ್ಕೆ ಈಗಾಗಲೇ ಅವ್ರ ಮೇಲೆ ಕೆಲವೊಬ್ಬರು ಕೇಸ್ ಆಗಬೇಕಂತೇಳಿ ಮನವಿ ಕೊಟ್ಟಿದ್ದಾರೆ. ಅದಕ್ಕೆ ಈಗ ನಿನ್ನೆ ಮೊನ್ನೆ ಸಮಗ್ರಗ ನಮಗೆ ವೇದ ವೈರತ್ವ ಹುಟ್ಟಿಸ್ತಾ ಇದ್ದಾರೆ. ಅದಕ್ಕೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಪ್ರಮೋದ್ ಶಿಂದೆ ಅವ್ರ ಕೆಲಸನೇ ಇದೇ ಆಗ್ಯದ. ಒಂದು ಜಾತಿಗೆ ಹಚ್ಚೋದಂತೇಳಿ ಅಶಾಂತಿ ಉಂಟು ಮಾಡ್ಲತ್ತಾರೆ. ಅದಕ್ಕೆ ಈ ಪತ್ರಿಕೆಗೋಷ್ಠಿ ಮುಖಾಂತರ ಪ್ರಮೋದ್ ಶಿಂದೆಗ ಇಚ್ಛೆಯಿಂದ ಸುಮೋ ಕೇಸ್ ಅಂತಾರೆ. ಅದಕ್ಕೆ ಅವ್ರು ಏನಂದ್ರೆ ಅವ್ರ ಮೇಲೆ ಕೇಸ್ ಹಾಕ್ಕೊಂಡು ಅವ್ರಿಗೆ ಅರೆಸ್ಟ್ ಮಾಡಿ ನಮ್ಮ ಮಾದಿಗ ಸಮಾಜಕ್ಕೆ ನ್ಯಾಯ ಕೊಡಬೇಕಂತೇಳಿ ಈ ಪತ್ರಿಕಾ ಮುಖಾಂತರವಾಗಿ ನಾನು ಸಮಸ್ತ ಮಾದಿಗ ಜನರಲ್ಲಿ ಮತ್ತು ಸಮಾಜ ಅಂಬೇಡ್ಕರವಾದಿಗಳಲ್ಲಿ, ಡಾಕ್ಟರ್ ಬಾಬು ಜಗಜೀವನ ವಾದಿಗಳಲ್ಲಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಎನ್ಮೂರ್ತಿ ಅನುಮತಿ ವತಿಯಿಂದ ನಮ್ಮ ಮಾದಾರ ಚೆನ್ನಯ್ಯನ್ ಈ ಹೋರಾಟ ಸಮಿತಿ ರಾಜ್ಯ ಅಧ್ಯಕ್ಷರ ಜೊತೆಗೆ ಬಂದು ನಾವು ಅವ್ರ ಹೋರಾಟಕ್ಕೆ ನಾವು ಬೆಂಬಲ ಕೊಟ್ಟು ಅವ್ರಿಗೆ ಏನೇ ಯಾವುದೇ ಅವ್ರ ಕಾರ್ಯಕ್ರಮ ಇರಲಿ ನಾವು ಅವ್ರಿಗೆ ಹಮೇಶ ಬೆಂಬಲ ಕೊಡ್ತಾ ಬಂದಿದ್ದೆವು. ಮತ್ತು ಮುಂದೆ ನಾವು ಜೀವಂತ ಇರಿಸ್ತಕ್ಕ ಅವ್ರ ಜೊತೆ ಇರ್ತೇವೆ. ನಮ್ಮ ರಾಜ್ಯಾಧ್ಯಕ್ಷರು ಏನು ಅವ್ರಿಗೆ ಮಾತಾಡಿದ್ರು ಅದು ಎಲ್ಲ ನಿಜ ಅದ. ಆದರೆ ಅವ್ರ ಹಿಂದೆ ನಾವು ಇದ್ದೆವು. ಅವ್ರು ಏನು ಹೇಳಿದೆಲ್ಲ ಕರೆಕ್ಟ್ ಅದ. ನೀವು ಎಲ್ಲರೂ ಏನದ ಪತ್ರಕರ್ತರು, ನಮ್ಮ ಮೀಡಿಯಾದವರು ಎಲ್ಲರೂ ಅದಕ್ಕೆ ಸರಿಯಾಗಿ ಏನೇ ಅದು ಮುಂದುವಹಿಸ್ಕೊಂಡು ನಮ್ಮ ರಾಜ್ಯಾಧ್ಯಕ್ಷರದು ನ್ಯೂಸನ್ನು ಒಳ್ಳೆ ರೀತಿಯಿಂದ ನೀವು ಎಲ್ಲ ಕಡೆ ಹಾರಿಸ್ಬೇಕಂತ ಹೇಳಿ ನಮ್ಮದು ಇಷ್ಟೇ ವಿನಂತಿ. ಪ್ರಸಕ್ತ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ ಅತ್ಯುತ್ತಮ ಫಲಿತಾಂಶ ಪಡೆಯುವ ಮೂಲಕ ಇಲ್ಲಿಯ ಶಾಹೀನ್ ಪದವಿ ಪೂರ್ವ ವಿಜ್ಞಾನ ಕಾಲೇಜು ಸಾಧನೆಗೈದಿದೆ. ಕಾಲೇಜಿನ 1117 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದರು. ಈ ಪೈಕಿ 439 ಅಗ್ರಶ್ರೇಣಿ, 632 ಪ್ರಥಮ ದರ್ಜೆ ಹಾಗೂ 6 ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಕಾಲೇಜು ಒಟ್ಟಾರೆ ಫಲಿತಾಂಶ 96.41 ಆಗಿದೆ ಎಂದು ಶಾಹೀನ್ ಶಿಕ್ಷಣ ಸಂಸ್ಥೆಗಳ ಸಮೂಹದ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್ ತಿಳಿಸಿದ್ದಾರೆ. ಸಾನಿಯಾ ಅಲಿಸಾಬ್ 98% ಅಂಕ ಗಳಿಸಿ ಕಾಲೇಜಿಗೆ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಯಾಸಿನ್ ಮುಲ್ಲಾ 97.33, ಉಮ್ಮೆ ಐಮಾನ್ ಮುದ್ದಾ 97, ಮೈನಾ ಕುಂದು 96.67, ನಂದಿನಿ 96.50, ಝೋಯಾ ಫಾತಿಮಾ 96.50, ಜೋತ್ಸಾ ಜೆಸಿ ಭೀಮಶಂಕರ್ 96.33, ಜಿಶಾನ್ 96.17, ಅಬುಬಕರ್ ಅಬುಲ್ಲಾ 96.17 ಅಂಕ ಪಡೆದಿದ್ದಾರೆ, ಸಾಧನೆ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ಉತ್ತಮ ಶೈಕ್ಷಣಿಕ ವಾತಾವರಣ, ಗುಣಮಟ್ಟದ ಸ್ಪರ್ಧಾತ್ಮಕ ಶಿಕ್ಷಣ, ಆಡಳಿತ ಮಂಡಳಿ, ಉಪನ್ಯಾಸಕ ಮಾರ್ಗದರ್ಶನ ಹಾಗೂ ವಿದ್ಯಾರ್ಥಿಗಳ ಪರಿಶ್ರಮದಿಂದಾಗಿ ಕಾಲೇಜಿಗೆ ಅತ್ಯುತ್ತಮ ಫಲಿತಾಂಶ ದೊರೆತಿದೆ ಎಂದು ತಿಳಿಸಿದ್ದಾರೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.